ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು 12ನೇ ಶತಮಾನದ ಪ್ರಧಾನಮಂತ್ರಿ, ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ, ಪ್ರಜಾಪ್ರಭುತ್ವ, ವಿಶ್ವ ಸಂವಿಧಾನ ಸ್ಥಾಪನೆ ಮಾಡುವುದರ ಮೂಲಕ ಈ ಭೂಮಿಯ ಮೇಲೆ ನಡೀತಕ್ಕಂಥ ಮಾನವನಿಂದ ಮಾನವನ ಮೇಲೆ ಅನ್ಯಾಯ ಆಗ್ತಕ್ಕಂಥದ್ದನ್ನು ಕಂಡು ಬಸವಣ್ಣನವರು ಬ್ರಹ್ಮಾಂಡದ ಲಾಂಛನ ಇಷ್ಟಲಿಂಗವನ್ನು ಕೊಡುವುದರ ಮೂಲಕ ಲಿಂಗ ಆಯತ ಧರ್ಮ ಸ್ಥಾಪನೆ ಮಾಡಿದರು. ಆವಾಗ ಈ ಲಿಂಗ ಆಯತ ಧರ್ಮದಲ್ಲಿ 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ಶರಣರು, ಅಂದರೆ ಇವತ್ತಿನ ನಮ್ಮ ದೇಶದ ಪಾರ್ಲಿಮೆಂಟ್ ಯಾವ ರೀತಿ ಇದೆಯಲ್ಲ ಅದಕ್ಕಿಂತ ಸಾವಿರ ಪಟ್ಟು ಶ್ರೇಷ್ಠವಾಗಿರ್ತಕ್ಕಂಥ ಚಿಂತನೆಗಳನ್ನು ಮಾಡುವುದರ ಸಲುವಾಗಿ ಅನುಭವ ಮಂಟಪ ಸ್ಥಾಪನೆ ಮಾಡಿದರು. ಇಲ್ಲಿ ಈ ಅನುಭವ ಮಂಟಪದಲ್ಲಿ ಯಾರು ಯಾರ ಮೇಲೆ ಕೂಡ ಅನ್ಯಾಯ ಮಾಡಿದ್ದರೆ ಅದು ನಿಜಕ್ಕೂ ದೇವನ ಮೇಲೆ ಅನ್ಯಾಯ ಮಾಡಿದಂತೆ. ಒಂದು ಮನುಷ್ಯ ಇನ್ನೊಂದು ಮನುಷ್ಯನ ಮೇಲೆ ಅನ್ಯಾಯ, ಅನೀತಿ, ಅಧರ್ಮ, ಅನಾಚಾರ ಮಾಡಿದರೆ ಸಾಕ್ಷಾತ್ ದೇವನಿಗೆ ನೋವು ಕೊಟ್ಟ ಹಾಗೆ ಆಗುತ್ತೆ ಅಂಥೇಳಿ ಇಂತಹ ಒಂದು ತತ್ವ ಕೊಟ್ಟಿದ್ದಾರೆ ಈ ಭೂಮಿಯ ಮೇಲೆ ಅಣ್ಣ ಜಗಜ್ಯೋತಿ ಮಹಾತ್ಮ ಬಸವಣ್ಣನವರು. ಆ ನಂತರ ನಮ್ಮ ದೇಶ ಸ್ವತಂತ್ರವಾದ ನಂತರ ಈ ದೇಶದ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಜಿ ರವರನ್ನು ಕೂಡ ನಾವು ನೆನೆಸಿಕೊಳ್ಳಬೇಕಾಗುತ್ತದೆ. ಅವರ ಸಂವಿಧಾನ ಓದಬೇಕು ನಾವೆಲ್ಲರೂ. ಅವರು ಕೂಡ 27 ಪ್ರತಿಜ್ಞೆ ಮಾಡಿದ್ದಾರೆ. ಆ ಎಲ್ಲ ಪ್ರತಿಜ್ಞೆಗಳು ಬಸವಣ್ಣನವರ ವಚನಗಳಲ್ಲಿ ಏನಿವೆಯಲ್ಲ ಇವುಗಳಲ್ಲಿಂದಲೇ ತೆಗೆದುಕೊಂಡಿರುತ್ತವೆ. ಆ ಕಾರಣಕ್ಕಾಗಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಜಿರವರು ಕೂಡ ಬಸವಣ್ಣನವರ ಧರ್ಮ, ಲಿಂಗಾಯತ ಧರ್ಮ ಸ್ವೀಕಾರ ಮಾಡ್ತಕ್ಕಂಥ ಮನಸ್ಸು ಇದ್ದರೂ ಕೂಡ ಈ ಷಡ್ಯಂತ್ರವಾದಿಗಳು, ಈ ಕುತಂತ್ರವಾದಿಗಳು, ಈ ಮನುವಾದಿಗಳು ಅವರನ್ನು ಬರಮಾಡಿಕೊಂಡಿಲ್ಲ. ಆ ಕಾರಣಕ್ಕಾಗಿ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ ಅಂತೇಳಿ ನಮಗೆ ಇತಿಹಾಸ ಸಿಗುತ್ತದೆ. ಇಂತಹ ಮಹಾತ್ಮ ಬಸವಣ್ಣನವರನ್ನು, ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನಿಂತ ನಾನು ಒಂದು ಬಸವಣ್ಣನವರ ವಚನದ ಮೂಲಕ ನಮ್ಮ ಚಿಂತನೆಗಳನ್ನು ಮುಂದುವರಿಸಿಕೊಂಡು ಹೋಗೋಣ. ನ್ಯಾಯ ನಿಷ್ಠೂರಿ ದಾಕ್ಷಿಣ್ಯಪರ ನಾನಲ್ಲ, ಲೋಕ ವಿರೋಧಿ ಶರಣನಾರಿಗೂ ಅಂಜುವನಲ್ಲ, ನಮ್ಮ ಕೂಡಲ ಸಂಗಮ ದೇವನ ರಾಜ್ಯ ತೇಜದೊಳಿರುವನಾಗಿ. ನೋಡಿ, 12ನೇ ಶತಮಾನದ ನಮ್ಮ ಪ್ರಧಾನಮಂತ್ರಿಯನ್ನು ಹೇಳ್ತಾರೆ ಈ ವಚನದಲ್ಲಿ. ಅಂದರೆ इस वचन के अंदर क्या कहते हैं, मैं सच्चाई के साथ हमेशा खड़ा रहूँगा, चाहे कितने भी लोग मेरा बद पीछे निंदा करो, कुछ भी बोलो, लेकिन मैं पीछे नहीं हटूँगा. किसी का लंचा, किसी का रिश्वत लेकर मैं उनकी तरफ बात नहीं करूँगा. इस धरती पे जो अन्याय हो रहा है, जिसके ऊपर अन्याय हो रहा है, उनकी तरफ रहूँगा, ऐसा कहते हैं इस वचन के अंदर. दाक्षिण्य पर नानल्ला, लोक विरोधी शरणनारिगो अंजुवनल्ला. कितने भी लोग कुछ भी बोलने दो, लेकिन मैं नहीं डरूंगा, क्योंकि ನಮ್ಮ ಕೂಡಲ ಸಂಗಮ ದೇವನ ರಾಜ್ಯ ತೇಜದೊಳಿರುವನಾಗಿ. मैं किसका अधीन में नौकरी कर रहा हूँ? फर्स्ट अंदर का मालिक, सेकंड बिज्जल राजा. ये होता है इस वचन का भावार्थ. ಒಂದು ವೇಳೆ ನಿಮ್ಮ ಹೃದಯದಲ್ಲಿ ಒಂದು ವೇಳೆ ಹೃದಯವಿದ್ದರೆ, ನಿಮ್ಮ ಹೃದಯಕ್ಕೆ ತಟ್ಟಿದೆ ಆದರೆ ನಿನ್ನಿನ ದಿವಸ 20ನೇ ತಾರೀಕು ಜುಲೈ ಏನು ನಮ್ಮ ದೇಶದ ಯುವಕರು ಮುಂದಿನ ಭವಿಷ್ಯಕ್ಕಾಗಿ ಅವರ ತಂದೆ ತಾಯಿ ಮಕ್ಕಳ ಪರಿವಾರವನ್ನು ಬಿಟ್ಟು ದುಡ್ಡು ತಮ್ಮ ಕೈಲಿಂದ ಖರ್ಚು ಮಾಡಿ ದೆಹಲಿ ಹೋರಾಟಕ್ಕೆ ಹೋದಾಗ, ಅಲ್ಲಿ ಪ್ರತಿಭಟನೆ ಹೋದಾಗ ಅವರು ಯಾವ ಕೆಟ್ಟ ಕೈಗೊಂಡಿಲ್ಲ, ಏನು ಯಾರಿಗೇನು ಮಾಡಿಲ್ಲ. ಅವ್ರು ಬರೀ ಅವ್ರಿಗೆ ನ್ಯಾಯ ಬೇಕಂತ ಹೋಗಿದ್ರಲ್ಲ, न्याय मांगने के वास्ते गए तो उनको लाठीचार्ज करना, उनके आंखों में आंसुरवाई फेंकना, पानी छिड़कना, लकड़ी से मारना, तोड़ना, बहुत सारे लोगों को बहुत अन्याय हो गए. इस अन्याय का खिलाफ मैं महात्मा बसवण्णा जी का दुनिया का फर्स्ट पार्लिमेंट, अनुभव मंटप, प्रजाप्रभुत्व का केंद्र, कर्नाटक स्टेट के अंदर का बसवा कल्याण की जमीन से मैं ये वचन का वीडियो कर रहा हूँ. ये आज के जितने भी राजकारणी है उन सबको ये वीडियो पहुंचने दो बोलकर हमें विनंती करते हुए 150 करोड़ भारतवासियों को ये वीडियो पहुंचना चाहिए. और हमेशा के लिए हम कितना भी तकलीफ होने दो, लेकिन सच्चाई के साथ नहीं छोड़ना चाहिए बोलकर मैं विनंती करते हुए ಕೊನೆಯದಾಗಿ ಸರ್ವರಿಗೂ ಶರಣು.
सबको मैं अपने सर झुकाकर पूरे भारतवासियों को मैं शरण करता हूँ।